ನೀವು ನನ್ನ ಏಟರ್ಸ್ ಆಗಿದ್ರೂ ಪರವಾಗಿಲ್ಲ, ಈಗ ನಾನು ತೋರಿಸೋದನ್ನು ನೀವು ಮಿಸ್ ಮಾಡ್ಕೋಬೇಡಿ. ಯಾಕೆಂತಂದರೆ ಯೂಟ್ಯೂಬಲ್ಲೂ ಇದು ನೀವು ಇಮ್ಯಾಜಿನೇ ಮಾಡ್ಕೊಂಡಿರಲ್ಲ ಇದು ಯೂಟ್ಯೂಬಲ್ಲಿ ಕೊಡ್ತಾರೆ ಅಂತ. ನೋಡಿ, ಇವಾಗ ನಾನು ನನ್ನ ಒಂದು ಗೇಮಿಂಗ್ ಚಾನಲ್ನ ಓಪನ್ ಮಾಡ್ತೀನಿ, ಈ ಒಂದು ವೀಡಿಯೋನ ಓಪನ್ ಮಾಡ್ತೀನಿ. ಓಕೆ, ವೀಡಿಯೋ ಪ್ಲೇ ಮಾಡ್ತೀನಿ. ಇದು ಕಮೆಂಟ್ ಬಾಕ್ಸನ್ನು ನಾನು ಓಪನ್ ಮಾಡ್ತೀನಿ. ಆಯಿತಾ, ಒಂದು ಸೆಕೆಂಡ್. ಕಮೆಂಟ್ ಬಾಕ್ಸ್ನ ಓಪನ್ ಮಾಡ್ತೀನಿ. ಈ ಕಮೆಂಟ್ ಬಾಕ್ಸಲ್ಲಿ ನಾನೇ ನನ್ನ ಲಕ್ಕಿಲಿ ಕೇಶಸ್ಸಿಂದನೇ ನಾನು ಕಮೆಂಟ್ ಮಾಡಿದ್ದೀನಿ ಸೂಪರ್ ಅಂತ ಈಗ ಜಸ್ಟು. ಸೊ ಅದಕ್ಕೆ ಒಂದು ಆಡಿಯೋ ರಿಪ್ಲೈ ಬಂದಿದೆ ಲಕ್ಕಿಲಿ ಕೇಶ್ ಯಶ್ ಗೇಮಿಂಗಿಂದ. ಆ ಆಡಿಯೋ ಏನಿದೆ ಅಂತ ಕೇಳಿಸ್ಕೊಳ್ಳೋಣ ಬನ್ನಿ. ಇವಾಗ ಪ್ಲೇ ಮಾಡ್ತಾಯಿದ್ದೀನಿ, 5 ಸೆಕೆಂಡ್ ಇದೆ, ಕೇಳಿಸ್ಕೊಳ್ಳಿ. ಥ್ಯಾಂಕ್ ಯು ಲಕ್ಕಿಲಿ ಕೇಶ್ ಯಶ್, ನಂದೇ ಅಕೌಂಟು. ಸೊ ನೋಡಿದ್ರಲ್ಲ, ಈಗ ನೀವು ಏನು ನೋಡಿದ್ರೆ ಇದು ಕಂಪ್ಲೀಟ್ಲಿ ಮ್ಯಾಜಿಕ್. ಒಂದು ಯೂಟ್ಯೂಬ್ ಕಮೆಂಟ್ ಒಳಗಡೆ ಆಡಿಯೋ ಮೆಸೇಜ್ ಬರ್ತಾ ಇದೆ. ಏನು ವಾಟ್ಸಪ್ ಕೆಟ್ಟೋಯ್ತಾ ಇದು? ಖಂಡಿತವಾಗ್ಲೂ ಇಲ್ಲ ಗೈಸ್, ಯೂಟ್ಯೂಬಲ್ಲೇ ಇದು ಬಂದಿದೆ. ಇವಾಗ ನೀವು ಕೂಡ ಇವಾಗ ಕಮೆಂಟ್ಸ್ ಮಾಡೋ ಒಂದು ಫೇವ್ರೇಟ್ ಯೂಟ್ಯೂಬರ್ಸ್ಗಳು ನಿಮ್ಗೆ ಆಡಿಯೋ ಕಳಿಸ್ತಾರೆ. ನೀವು ಕೂಡ ಇದನ್ನು ಎನೇಬಲ್ ಮಾಡ್ಕೋಬೇಕಾ? ನಾನು ತೋರಿಸ್ತೀನಿ ಹೇಗೆ ಅಂತ. ಸೊ ವಿಡಿಯೋ ಪೂರ್ತಿ ನೋಡಿ, ಯಾವ ಥರ ನೀವು ಆಡಿಯೋ ಮೆಸೇಜನ್ನು ಮಾಡೋದು ಅನ್ನೋದು ಕೂಡ ನಾನು ನಿಮಗೆ ಲೈವಾಗಿ ಇವತ್ತು ತೋರಿಸ್ತೀನಿ. ಓಕೆ, ಸೊ ವಿಡಿಯೋನ ಕೊನೆ ತನಕ ನೋಡಿ. ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಥರ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡಿಕೊಡಿ. ಯೂಟ್ಯೂಬ್ ಬಗ್ಗೆ ಏನು ಗೈಸ್, ದಿನ ಬೆಳಗ್ಗೆ ಆದರೆ 7:45 ವೀಡಿಯೋ ನನ್ನಂತವನು ಲೈಫಲ್ಲಿ ಇನ್ಯಾರೂ ಸಿಗೋಲ್ಲ ನಿಮಗೆ. ಡೈಲಿ ಹಾಕ್ತೀನಿ, ನೋಡಿರ್ತೀರ, ಮಿಸ್ ಮಾಡ್ಕೊಬೇಡಿ. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಖಂಡಿತವಾಗ್ಲೂ ಯೂಟ್ಯೂಬ್ ಬಗ್ಗೆ ವೀಡಿಯೋಸ್ಗಳು ಪ್ರತಿದಿನ ಬರ್ತಾನೆ ಇರುತ್ತೆ, ಮಿಸ್ ಆಗೋಲ್ಲ. ಓಕೆ, ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಈ ಒಂದು ಹೊಸ ಫೀಚರ್ ಆಡಿಯೋ ಮೆಸೇಜ್ನ ಹೇಗೆ ಕಮೆಂಟಲ್ಲಿ ರಿಪ್ಲೈ ಮಾಡೋದು ನೋಡೋಣ. ಓಕೆ ಗೈಸ್, ಸೊ ಇವಾಗ ನೀವು ಆ ಥರ ಒಂದು ಆಡಿಯೋ ಮೆಸೇಜನ್ನು ನೀವು ಮಾಡಬೇಕು ಯಾರಿಗಾದರೂ ಅಂತಂದರೆ, ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರು ಕಮೆಂಟ್ ಮಾಡಿದರೆ ನೀವು ಮಾಡಬೇಕು ಅಂತಂದರೆ, ನಿಮ್ಮ ಒಂದು YT ಸ್ಟುಡಿಯೋ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಯಾವೊಂದು ವೀಡಿಯೋಗೆ ಕಮೆಂಟ್ಸ್ಗೆ ನೀವು ಆ ಥರ ರಿಪ್ಲೈ ಮಾಡಬೇಕು ಅಂತ ಇದ್ದರೆ ಆ ಒಂದು ವೀಡಿಯೋ ಓಪನ್ ಮಾಡ್ಕೊಳ್ಳಿ. ನಾನು ಸುಮ್ಮನೆ ಇದನ್ನು ಓಪನ್ ಮಾಡ್ತೀನಿ. ಇದು ನನ್ನ ಗೇಮಿಂಗ್ ಚಾನಲ್ಲು, ವೀಡಿಯೋ ಆಗ್ತಾಯಿಲ್ಲ, ಸುಮ್ಮನೆ ಇದನ್ನು ಓಪನ್ ಮಾಡ್ಕೊತೀನಿ. ಇದರಲ್ಲಿ ಕಮೆಂಟ್ಸು ವಾಲ್ ಕಮೆಂಟ್ಸ್ ಓಪನ್ ಮಾಡ್ಕೊಳ್ತೀನಿ. ಇಲ್ಲೆಲ್ಲ ನಮಗೆ ಕಮೆಂಟ್ಸ್ ಬಂದಿರುತ್ತೆ. ಓಕೆ, ಸೊ ಈ ಒಂದು ಕಮೆಂಟ್ಸ್ಗಳಿಗೆ ನಾನು ಇಲ್ಲಾದರೂ ರಿಪ್ಲೈ ಕೊಡ್ಬೋದು. ಅಥವಾ ಸೊ ಇಲ್ಲಿ ನಾನು ಕಮ್ಯುನಿಟಿ ಅಂತಿದೆ ನೋಡಿ, ಇಲ್ಲಿ ಕೆಳಗಡೆ ಅನಾಲಿಟಿಕ್ಸ್ ಪಕ್ಕ ಇಲ್ಲಾದರೂ ಕ್ಲಿಕ್ ಮಾಡಿ ನಾನು ಇಲ್ಲಾದರೂ ರಿಪ್ಲೈ ಕೊಡ್ಬೋದು. ಆಯಿತಾ, ಸೊ ಈಗ ನಾನು ಇಲ್ಲಿ ವಾಲ್ ಅಂತ ಕೊಡ್ತೀನಿ. ಇಲ್ಲಿ ನನಗೆ ಎಲ್ಲ ಕಮೆಂಟ್ಸ್ಗಳು ಕೂಡ ಬರ್ತವೆ. ಯಾರ್ಯಾರೆಲ್ಲ ಕಮೆಂಟ್ಸ್ ಮಾಡಿದ್ದಾರೆ ಅದೆಲ್ಲ ಕಮೆಂಟ್ಸ್ ಇಲ್ಲಿ ಬರುತ್ತೆ. ಈಗ ನಾನು ಆಡಿಯೋ ಮೆಸೇಜ್ನ ಮಾಡಬೇಕು ಅಂತಂದರೆ, ಸೊ ಇಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ದಾರೆ ನೋಡಿ, RRS ಕ್ರಿಯೇಟಿವ್ ಐಡಿಯಾಸ್ ಅಂತ ಅಂದ್ಬಿಟ್ಟು. ಸೊ ಇವ್ರಿಗೆ ನಾನು ಕಮೆಂಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ಕಮೆಂಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನನಗೆ ಇಲ್ಲಿ ಟೈಪ್ ಮಾಡೋದಕ್ಕೆ ಬರುತ್ತೆ ಕಮೆಂಟ್ಸನ್ನು. ಸೊ ಇಲ್ಲಿ ನೀವು ನೋಡ್ಬೋದು, ಒಂದು ರೈಟ್ ಸೈಡಲ್ಲಿ ಒಂದು ಆರೋ ಮಾರ್ಕ್ ಒಂಥರ ಒಂದು ಸಿಂಬಲ್ ಇದೆ. ನೀವು ನೋಡ್ಬೋದು ಲೈನ್ಸ್ಗಳು, ಒಂದು 4 ಡಾಟೆಡ್ ಲೈನ್ಸ್ ಸಿಂಬಲ್ ಇದೆ. ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನೋಡ್ಬೋದು, ಇವಾಗ ನನಗೆ ಬರ್ತಾ ಇದೆ ವಾಯ್ಸ್ ರಿಪ್ಲೈ ಅಂತ. ಸೊ ಇಲ್ಲಿ ನಾನು ರಿಪ್ಲೈ ಕೆಳಗಡೆ ಕೊಟ್ಟಿದ್ದಾರೆ, ರಿಪ್ಲೈಯಿಂಗ್ ಟು ಅವರ ಒಂದು ಚಾನಲ್ ಹೆಸರು ತೋರಿಸ್ತಾ ಇದೆ, RRS ಕ್ರಿಯೇಟಿವ್ ಐಡಿಯಾಸ್ ಅಂತ. ಇಲ್ಲಿ ಟ್ಯಾಪ್ ಟು ರೆಕಾರ್ಡ್ ಮ್ಯಾಕ್ಸಿಮಮ್ 30 ಸೆಕೆಂಡ್ ಅಂತ ಇದೆ. ಅಂತಂದರೆ ನೀವು ರೆಕಾರ್ಡನ್ನು 30 ಸೆಕೆಂಡ್ ಮಾಡ್ಬೋದು. ಆಯಿತಾ, ಈಗ ನಾನು ಇವ್ರಿಗೆ ನಾನು ರಿಪ್ಲೈ ಕೊಡ್ತೀನಿ. ಇವಾಗ ಬೇಕಾದರೆ ನೀವು ಈ ಒಂದು ವಿಡಿಯೋ ಓಪನ್ ಮಾಡಿ ನೋಡಿ, ಆ ರಿಪ್ಲೈ ಬಂದಿರುತ್ತೆ. ಈಗ ನಾನು ರೆಕಾರ್ಡ್ ಮಾಡಬೇಕು ಅಂತಂದರೆ ಇಲ್ಲಿ ರೆಕಾರ್ಡ್ ಬಟನ್ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡ್ತೀನಿ, ರೆಕಾರ್ಡ್ ಮಾಡ್ತೀನಿ. ಫಸ್ಟು ನೀವು ನೋಡಿ ಲೈವಲ್ಲಿ ಈಗ ರೆಕಾರ್ಡ್ ಮಾಡ್ತೀನಿ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೊ ಮಚ್. ಖಂಡಿತವಾಗ್ಲೂ ಆದಷ್ಟು ಬೇಗ ಸೆಕೆಂಡ್ ವೀಡಿಯೋನೂ ಕೂಡ ಬರುತ್ತೆ. ಸಿಗೋಣ ಸೆಕೆಂಡ್ ವೀಡಿಯೋದಲ್ಲಿ. ಓಕೆ, ಈಗ ನಾನು ರೆಕಾರ್ಡ್ ಮಾಡಿದ್ದೀನಿ. ಸೊ ಈಗ ನಾನು ರೆಕಾರ್ಡ್ ಮಾಡಿ ಇದು ಸ್ಟಾಪ್ ಕೊಟ್ಟ ಮೇಲೆ ಇಲ್ಲಿ ನನಗೆ 2 ಆಪ್ಷನ್ ಬಂತು. ಒಂದು ಇಲ್ಲಿ ನೋಡಿ, ಒಂದು ಬ್ಯಾಕ್ ಸಿಂಬಲ್ ಇದೆ, ಇದನ್ನು ಕೊಟ್ಟರೆ ಇದು ಎರೇಸ್ ಆಗುತ್ತೆ. ಈಗ ನಾನು ರೆಕಾರ್ಡ್ ಮಾಡಿದ್ದು ಕ್ಲಿಕ್ ಮಾಡಿ ತೋರಿಸ್ತೀನಿ, ಅದನ್ನು ಕೂಡ ನೋಡಿ ಎರೇಸ್ ಆಗೋಯ್ತು. ಥ್ಯಾಂಕ್ ಯು ಬ್ರೋ ಕಮೆಂಟ್ ಮಾಡಿದ್ದಕ್ಕೆ. ಖಂಡಿತವಾಗ್ಲೂ ನೆಕ್ಸ್ಟ್ ವೀಡಿಯೋ ಬರುತ್ತೆ, ಆದಷ್ಟು ಬೇಗ ಸಿಗೋಣ. ಓಕೆ, ಸೊ ಈಗ ಆಗಿದೆ. ಬೇಕಾದರೆ ನೀವು ಇಲ್ಲಿ ಪ್ಲೇ ಬಟನ್ ಇದೆ, ಇಲ್ಲಿ ಪ್ಲೇ ಮಾಡಿ ನೋಡ್ಬೋದು. ಥ್ಯಾಂಕ್ ಯು ಬ್ರೋ ಕಮೆಂಟ್ ಮಾಡಿದ್ದಕ್ಕೆ. ಖಂಡಿತವಾಗ್ಲೂ ಆದಷ್ಟು ಬೇಗ ಸಿಗೋಣ. ಓಕೆ, ಸೊ ಈ ಥರ ಕಮೆಂಟ್ ಆಯಿತು. ಈಗ ನಾನು ಇಲ್ಲಿ ಸೆಂಡ್ ಆಪ್ಷನ್ ಇದೆ, ಸೆಂಡ್ ಅಂತ ಕೊಡ್ತೀನಿ. ಈಗೇನಾಗುತ್ತೆ, ಇದು ಅಪ್ಲೋಡ್ ಆಗುತ್ತೆ. ಎಲ್ಲಿಗೆ? ಇಲ್ಲಿ ಅಪ್ಲೋಡಿಂಗ್ ಯುವರ್ ವಾಯ್ಸ್ ರಿಪ್ಲೈ ನೋಡಿ, ಇವಾಗ ವಾಯ್ಸ್ ರಿಪ್ಲೈ ಅಪ್ಲೋಡಿಂಗ್ ಅಂತ ಬರ್ತಾ ಇದೆ. ಸೊ ನೀವು ವೆಯ್ಟ್ ಮಾಡಬೇಕು, ಅದು ಅಪ್ಲೋಡ್ ಆಗುತ್ತೆ. ಈ ಥರ ಅಪ್ಲೋಡ್ ಆದಮೇಲೆ, ಸೊ ನಾನು ಸ್ಟಾರ್ಟಿಂಗಲ್ಲಿ ತೋರಿಸೋದಲ್ಲ, ಆ ವಿಡಿಯೋ ಓಪನ್ ಮಾಡಿ ಕಮೆಂಟ್ ಬಾಕ್ಸ್ ಓಪನ್ ಮಾಡಿದ್ರೆ ಅವ್ರು ಆಡಿಯೋ ಮೆಸೇಜ್ ಕಳಿಸಿದ್ರೆ ನಿಮ್ಗೆ ಅಲ್ಲಿ ಪ್ಲೇ ಮಾಡಿ ನೀವು ನೋಡ್ಬೋದು. ಈಗ ನೋಡಿ, ಇಲ್ಲಿ ಬಂತು, ಆಡಿಯೋ ಅಪ್ಲೋಡ್ ಆಯಿತು. ಇಲ್ಲಿ ಪ್ಲೇ ಮಾಡಿದ್ರೆ ಬರುತ್ತೆ, ನಾನೇನು ಮಾತಾಡಿದೆ ಅದು. ಆಯಿತಾ, ಸೊ ಈ ಥರ ನೀವು ಅಪ್ಲೋಡ್ ಮಾಡ್ಬೋದು. ಸೊ ನೋಡಿ, ಇದು ಇವಾಗ ಯೂಟ್ಯೂಬಲ್ಲಿ ಹೊಸ ಫೀಚರ್ ಬಂದಿರೋದು. ಈಗ ಇಲ್ಲಿ ಟ್ವಿಸ್ಟ್ ಇದೆ. ಆಯಿತಾ, ಈ ಒಂದು ಫೀಚರು ಎಲ್ರಿಗೂ ಕೂಡ ಸಿಕ್ಕಿರಲ್ಲ, ಕೆಲವೊಂದಷ್ಟು ಚಾನಲ್ಸ್ಗಳಿಗೆ ಮಾತ್ರ ಸಿಕ್ಕಿರುತ್ತೆ. ಈಗ ನನಗೆ ಲಕ್ಕಿಲಿ ಕೇಶ್ ಯಶ್ ಗೇಮಿಂಗ್ ಚಾನಲ್ಗೆ ಸಿಕ್ಕಿದೆ, ಲಕ್ಕಿಲಿ ಕೇಶ್ ಯಶ್ಗೆ ಸಿಕ್ಕಿಲ್ಲ, ಲಕ್ಕಿಲಿ ಕೇಶ್ ವ್ಲಾಗ್ಸ್ ಚಾನಲ್ಗೆ ಸಿಕ್ಕಿಲ್ಲ, ಲಿಕೇಶ್ ರೆಕಾರ್ಡ್ಸ್ ಇನ್ನೊಂದು ಚಾನಲ್ ಇದೆ ನಂದು ಕವರ್ ಸಾಂಗ್ದು, ಅದಕ್ಕೂ ಕೂಡ ಸಿಕ್ಕಿಲ್ಲ. ಸೊ ನಂದು ಲಕ್ಕಿಲಿ ಕೇಶ್ ಯಶ್ ಗೇಮಿಂಗ್ ಮಾತ್ರ ಸಿಕ್ಕಿದೆ ಅಷ್ಟೇ. ಸೊ ಅದರಲ್ಲಿ ನಾನು ಮಾತ್ರ ಇವಾಗ ವಾಯ್ಸ್ ರಿಪ್ಲೈ ಕೊಡ್ಬೋದು. ಸೊ ಆದಷ್ಟು ಬೇಗ ಇದು ಎಲ್ರಿಗೂ ಕೂಡ ಬರುತ್ತೆ. ಸೊ ನಿಮಗೂ ಬಂದಿಲ್ಲ ಅಂತಂದರೆ ಒಂದ್ಸಲ YT ಸ್ಟುಡಿಯೋ ಆ್ಯಪನ್ನು ಅಪ್ಡೇಟ್ ಮಾಡಿ ನೋಡಿ. ಹಂಗೂ ಬಂದಿಲ್ಲ ಅಂದರೆ ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಬರುತ್ತೆ, ವೆಯ್ಟ್ ಮಾಡಿ. ಓಕೆ,
ಸೊ ಸುಳ್ಳಂತೂ ಅಲ್ಲ ಗೈಸ್, ಲೈವ್ ಪ್ರೂಫ್ ಎಲ್ಲ ತೋರಿಸಿವ್ನಿ, ಆದಷ್ಟು ಬೇಗ ನಿಮ್ಮ ಚಾನಲ್ಗೂ ಬರುತ್ತೆ. ಸೊ ನೀವು ನಂಬ್ತೀರಾ ಅಂತ ಅಂದ್ಕೊಳ್ತೀರಿ. ಸೊ ಯಾವುದು ಸುಳ್ಳು ಗಿಳ್ಳೆಲ್ಲ ಹೇಳಲ್ಲ ನಾನು, ಸೊ ಇರೋದು ಹೇಳಿದ್ದೀನಿ. ಸೊ ಈ ಒಂದು ಅಪ್ಡೇಟ್ ಹೇಗೆ ಅನಿಸ್ತು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇದು ಎಷ್ಟು ಜನಕ್ಕೆ ಉಪಯೋಗ ಆಗುತ್ತೆ ಅಂತ ನೀವೇ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಿಗೋಣ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್.